ದುನಿಯಾ ವಿಶೇಷ ಕಾರ್ಯಕ್ರಮ ಭಾನಾಮತಿಗೆ ಮತ್ತೊಮ್ಮೆ ಸ್ವಾಗತ. ಭಾನಾಮತಿ ಇದೆಯೋ ಇಲ್ವೋ, ಇಲ್ಲ ಅಂತಾದರೆ ಅದಕ್ಕೆ ಏನೆಲ್ಲ ಗಿಮಿಕ್ಸ್ ಮಾಡಲಾಗುತ್ತೆ, ಇದ್ರ ಬಗ್ಗೆ ನಾವು ಇಷ್ಟು ಚರ್ಚೆ ನಡೆಸ್ತಾ ಇದ್ವಿ. ಇವಾಗ ಯಾದಗಿರಿ ಪ್ರತಿನಿಧಿಯಾಗಿರುವಂತಹ ಆನಂದ್ ಸೌದಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಆನಂದ್, ಯಾವ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ, ಕುಟುಂಬದವರು ಯಾವ ರೀತಿ ತೊಂದರೆ ಅನುಭವಿಸ್ತಾ ಇದ್ದಾರೆ, ಈ ಭಾನಾಮತಿ ಕಾಟ ಅಂತ ಏನು ಹೇಳಲಾಗ್ತಾ ಇದೆ ಇದರಿಂದ? ಭಾವನಾ, ಏನು ಯಾದಗಿರಿ ಜಿಲ್ಲೆ ಮಳಳ್ಳಿ ಗ್ರಾಮದ ಈ ಒಂದು ಬಿರಾದರ್ ಪಾಟೀಲ್ ಕುಟುಂಬ ಇನ್ನು ಒಂದು ವಿಚಿತ್ರ ಒಂದು ಘಟನೆಗಳಿಂದ ಬೆದರ್ತಾ ಇದ್ದಾರೆ. ಅವರಿಗೆ ಅದು ಭಾನಾಮತಿ ಕಾಟ ಅಂತ ಅವರು ಆ ಒಂದು ಕುಟುಂಬದ ನಂಬಿಕೆ. ಈ ಬಗ್ಗೆ ಆ ಕುಟುಂಬದವ್ರು ಏನು ಹೇಳ್ತಾರೆ ಎಂಬುದನ್ನು ನಾವು ನೇರವಾಗಿ ಅವ್ರನ್ನೇ ಕೇಳಿ ನೋಡೋಣ. ಅವರು ಕಳೆದ ಒಂದು 3 ತಿಂಗಳಿಂದ ಅವ್ರು ಯಾವ ಪರಿ ನೋವನ್ನು ಅನುಭವಿಸಿದ್ದಾರೆ, ಅಲ್ಲಿ ನಡೀತಕ್ಕಂಥ ಅವ್ರ ಮನೆ ನಡೀತಕ್ಕಂಥ ಈ ಒಂದು ಅವರ ಮನೆಯಲ್ಲಿ ನಡೀತಕ್ಕಂಥ ಘಟನೆಗಳು ಏನು ಅನ್ನೋದನ್ನು ಅವ್ರ ಮುಖನ ಕೇಳ್ಕೊಂಡು. ಹೇಳಮ್ಮ, ಏನಾಗ್ಲಿಕ್ಕತ್ತದೆ ನಿಮಗೆ? ನಮಗೇನು ರೀ, ಬಟ್ಟೆ ಕತ್ತರಿಸೋದು, ಕ್ಯಾರಾಳ ಬೀಳೋದು, ಕುಂಕುಮ ಬೀಳೋದು, ನಿಂಬೆಕಾಯಿ ಬೀಳೋದು, ಇದೇ ಆಗ್ತದ್ರಿ ಸರ್. ಭಾನಾಮತಿ ಕಾಡದಿಂದ ನರಳ್ತಾ ಇದ್ದೀವಿ ಅಂತ ಹೇಳ್ತಿರಕ್ಕಂಥ ಈ ಯಾದಗಿರಿ ಜಿಲ್ಲೆ ಮಳಳ್ಳಿ ಗ್ರಾಮದ ಬಿರಾದರ್ ಪಾಟೀಲ್ ಕುಟುಂಬದ ಈ ಒಂದು ದುಸ್ಥಿತಿ ಬಗ್ಗೆ ಅಲ್ಲಿನ ಗ್ರಾಮಸ್ಥರು ಏನಂತಾರೆ, ಅವ್ರ ಅಕ್ಕಪಕ್ಕದ ಜನ ಏನಂತಾರೆ ಅಂತ ಅವ್ರ ಬಗ್ಗೆನೂ ನಾವು ಕೇಳ್ಕೊಂಡು ಮಾತಾಡೋಣ. ಬನ್ನಿ, ಅವ್ರ ಮನೆ ಪಕ್ಕದಲ್ಲಿ ಇವ್ರು ಕೂತಿರೋ ಅವ್ರ ಕಡೆ ಕೇಳಿ ನೋಡೋಣ. ತಾಯಪ್ಪರು, ಏನಿದು ಬಿರಾದರ್ ಪಾಟೀಲ್ ಕುಟುಂಬದವ್ರಿಗೆ ಈ ರೀತಿ ಒಂದು ಆಗ್ತದಲ್ಲ, ಏನದು? ಇದು ನೋಡ್ರಿ, ಈಗ ಅವರು ನೋಡಕತ್ತಿ, ಈಗ ನಾವು ಸಣ್ಣರ್ಲಿಂದ ನೋಡ್ಲಕತ್ತಿ. ಅವರು ಯಾರು ಏನು ಪಾಪ ಮಾಡಿಲ್ಲ, ಅವು ಏನೂ ಮಾಡಿಲ್ಲ ಅವ್ರಿಗೆ. ಈಗೇನಪ್ಪ ಅಂದ್ರೆ ಈ 3 ತಿಂಗಳಿಂದ ಜಾಸ್ತಿ ಆಗೈತಿ. ಆದ್ರೆ ಏನಪ್ಪ ಅಂದ್ರೆ ಬಂಡಾರ, ನಿಂಬೆಕಾಯಿ ಇವೆಲ್ಲ ಬಟ್ಟೆಗಳು ಕತ್ತರಿಸ್ತಾವ. ಅವ್ರ ಪರಿಸ್ಥಿತಿ ಭಾಳ ಗಂಭೀರ ಅದ ರೀ. ಇದ್ರನ್ನ ಏನೋ ಪರಿಹಾರ ಮಾಡಿಗೇಸಿ ಏನಪ್ಪ ಅಂದ್ರೆ ಅದ್ರನ್ನ ನೀವು ಕಂಡು ಹಿಡ್ದುಗೇಸಿ ಮುಂದೆ ಕಡಿತನ ಇದೇನಪ್ಪ ಅಂದ್ರೆ ಓಕೆ ಆನಂದ್, ಧನ್ಯವಾದ ನಿಮ್ಮೆಲ್ಲ ಮಾಹಿತಿಗಾಗಿ. ಭಾನಾಮತಿ ಕಾಟ ಇದೆಯಾ ಇಲ್ವಾ, ಅಥವಾ ಇದು ಬೇರೆ ವಿಕೃತ ಮನಸ್ಸಿನ ಆಟನಾ, ಇದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಸೊ ವಿಜಯ್ ಅವರೇ, ಪ್ರಮುಖವಾಗಿ ಹುಟ್ಕೊಳ್ಳುವಂತಹ ಸಮಸ್ಯೆನೇ ಈ ಭಾನಾಮತಿ ಅಂದರೆ ಏನು, ಹೇಗೆ ಹುಟ್ಕೋತು ಅಂತ? ಈ ಭಾನಾಮತಿ ಅನ್ನೋದು ಭಾನ ಅನ್ನೋ ವರ್ಡೆ ಉರ್ದು ವರ್ಡ್ ಅಂತ, ಉರ್ದು ವರ್ಡ್ ಅದು. ಅದು ಯಾಕಂತ ಹೇಳಿದ್ರೆ, ನಾವು ನಮ್ಮ ಪ್ರೀ ಆಕ್ಯುಪೈಡ್, ನಾವು ಒಂದು ಕಾಲ ಕಳೆಯೋದಕ್ಕೆ ಮಾಡಿಕೊಂಡಂಥ ಒಂದು ಇದು ಮ್ಯಾಜಿಕ್ ವಿದ್ಯೆ. ಸೊ ಈ ಮ್ಯಾಜಿಕ್ ವಿದ್ಯೆ ತಮಗೆಲ್ಲ ತಿಳಿದ ಹಾಗೆ ಎಷ್ಟೋ ಜನ ಮ್ಯಾಜಿಕ್ಸು ನೀವು ನೋಡಿರ್ತೀರಿ, ಅದ್ರ ಹಿಂದೆ ಕೈ ಚಳಕ ಇರುತ್ತೆ ಹೊರತು ಬೇರೆ ಯಾವ ರೀತಿಯ ಒಂದು ಶಕ್ತಿ ಇರಲ್ಲ, ಕೈ ಚಳಕ. ಅದೇ ರೀತಿ ಭಾನಾಮತಿಯಲ್ಲೂ ಸಹ ಕೈ ಚಳಕ ಇದೆ. ಆ ಕೈ ಚಳಕದಿಂದ ಆಗೋ ಒಂದು ವಿಷಯಗಳೇ ಹೊರತು ಕಣ್ಣಿಗೆ ಕಾಣದ ಶಕ್ತಿ ಏನಿದೆ ಅದು ಬೇರೆ ರೂಪದಲ್ಲಿ ಯಾವುದಿಲ್ಲ. ಒಬ್ಬ ಮನುಷ್ಯರು ಮಾಡೋದು ಇದು. ಮನುಷ್ಯರು ಭಯ ಮತ್ತು ಭೀತಿಯನ್ನು ಹುಟ್ಟಿಸೋದಕ್ಕೆ ಮಾಡುವಂಥದ್ದು. ಆಮೇಲೆ ಇದು ಬರೀ ಹೈದರಾಬಾದ್ ಕರ್ನಾಟಕದಲ್ಲಿ ಯಾಕೆ ನಡೀತಾ ಇದೆ, ನಮ್ಮ ಹುಲಿಕಲ್ ನಾಗರಾಜ್ ಅವ್ರು ಹೇಳ್ದಂಗೆ ಬರೀ ಅಲ್ಲಿ ಒಂದು ಕುಟುಂಬದಿಂದ ಇನ್ನೊಂದು ಕುಟುಂಬಕ್ಕೆ ವೈಮನಸ್ಯ ತಂದಿಡೋದಕ್ಕೆ, ಜಗಳ ಹಚ್ಚೋದಕ್ಕೆ ಈ ಥರ ಕೃತಿಗಳನ್ನು ಅವ್ರು ಮಾಡ್ತಾ ಇದ್ದಾರೆ ಹೊರತು ಇದನ್ನು ವಿಚ್ ಕ್ರಾಫ್ಟ್ ಅಂತ ಕರೀತಾರೆ. ಇಂಗ್ಲೀಷ್ನಲ್ಲಿ ವಿಚ್ ಕ್ರಾಫ್ಟ್ ಅಂತ ಕರೀತಾರೆ. ಇದನ್ನು ಬ್ಲ್ಯಾಕ್ ಮ್ಯಾಜಿಕ್ ಅಂತಲೂ ಕರೀತಾರೆ. ಇದಕ್ಕೆ 2 ಹೆಸರಿದೆ. ವಿಚ್ ಅಂತ ಹೇಳಿದ್ರೆ ಮಾಟಗಾತಿ, ಒಬ್ಬ ಮಾಟಗಾತಿ, ಸುಮ್ಮನೆ ಮಾಟ ಮಾಡೋವಳು, ಮಂತ್ರ ಮಾಡೋವಳು. ಇಲ್ಲಿ ಈ ಕಡೆ ಎಲ್ಲ ನಾವು ಇದನ್ನು ವಾಮಾಚಾರ, ಮಾಟ, ಮಂತ್ರ ಅಂತ ಕರಿತೀವಿ. ಅಲ್ಲಿ ಭಾನಾಮತಿ ಅಂತ ಕರೀತಾರೆ. ಇದು ಹೈದರಾಬಾದ್ ಕರ್ನಾಟಕಕ್ಕೆ ಅಲ್ಲಿಂದ ಉದ್ಭವವಾಗಿದ್ದು. ವಿಜಯಕುಮಾರ್ ಅವರು ಇದಕ್ಕೆ ಭಾನಾಮತಿ ಬೇರೆ, ಮಾಟ ಮಂತ್ರ ಬೇರೆ, ಬ್ಲ್ಯಾಕ್ ಮ್ಯಾಜಿಕ್ ಬೇರೆ, ಇವರೆಲ್ಲದೂ ಕಂಬೈನ್ ಮಾಡ್ತಾ ಇದ್ದಾರೆ. ಸುಳ್ಳದು. ಭಾನಾಮತಿ ಅಂದ್ರೇನು, ನಾನು ವ್ಯಕ್ತಿ, ನನಗೆ ಗೊತ್ತೇ ಆಗಲ್ಲ, ಬಟ್ಟೆ ಹರ್ಕೋತಾ ಇರ್ತೀನಿ, ನನಗೆ ಗೊತ್ತೇ ಆಗಲ್ಲ, ವಸ್ತುಗಳು ಬೀಳ್ತಾ ಇರುತ್ತೆ, ನನ್ನ ಮನಸ್ಸಿಗೆ ಗೊತ್ತಾಗ್ತಾ ಇಲ್ಲ ನಾನು ಮಾಡ್ತಾ ಇರೋದು. ಅವರ ಮನಸ್ಸಿಗೆ ಅವ್ರಿಗೆ ಗೊತ್ತಿಲ್ಲದಂಗೆ ನಡೆಯುವಂಥ ಕ್ರಿಯೆ ಇದು ಭಾನಾಮತಿ ಅಂದರೆ. ಇದಕ್ಕಿದ್ದಂಗೆ ಬೆಂಕಿ ಬೀಳುತ್ತೆ, ಇದಕ್ಕಿದ್ದಂಗೆ ಕಲ್ಲು ಬೀಳುತ್ತೆ, ಊಟ ಮಾಡ್ತಾ ಇರ್ತಾರೆ, ಇದಕ್ಕಿದ್ದಂಗೆ ಅದರೊಳಗಡೆ ಕಲ್ಲು ಬೀಳುತ್ತೆ. ಇದು ಅವ್ರಿಗೂ ಗೊತ್ತಾಗಲ್ಲ, ಯಾರು ಮಾಡ್ತಾ ಇರ್ತಾರೆ ವ್ಯಕ್ತಿ ಅವ್ರಿಗೂ ಗೊತ್ತಾಗಲ್ಲ. ಇದನ್ನು ನಾವು ಭಾನಾಮತಿ ಅಂತ ಅವ್ರಿಗೆ ಕರಿತೀವಿ. ಬ್ಲ್ಯಾಕ್ ಮ್ಯಾಜಿಕ್ ಆಗಲಿ ಇದಲ್ಲ. ಏನಾಗುತ್ತೆ ಭಾವನಾ, ನಾನು ಹೇಳೋವಂಥದ್ದು, ಅವ್ರಿಗೇನೋ ತುಂಬ ನೋವಿರುತ್ತೆ. ತುಂಬ ನೋವಿದ್ದಾಗ ನಿಮ್ಮ ಮುಂದೆ ಯಾರ ಮುಂದೆ ತೋರ್ಪಡಿಸ್ಕೊಂಡಾಗ ಅವ್ರಿಗೆ ಬೆಲೆ ಸಿಕ್ಕದಲ್ಲೇ ಇದ್ದಾಗ ಆ ಸುಪ್ತ ಮನಸ್ಸು, ವಿಕೃತ ಮನಸ್ಸಿದೆ, ಅದು ಏನೇನೋ ಮಾಡ್ತಾರೆ. ಇದಕ್ಕಿದ್ದಂಗೆ ರಾತ್ರಿ ನಡ್ಕೊಂಡು ಹೋಗ್ತಾ ಇರ್ತಾರೆ, ಇದಕ್ಕಿದ್ದಂಗೆ ಅವ್ರ ಮೇಲೆ ಅವರೇ ಬಟ್ಟೆ ಹರ್ಕೊಳ್ತಾರೆ, ಮೈ ಪರ್ಚ್ಕೊಳ್ತಾರೆ. ಇದೆಲ್ಲದೂ ಕೂಡ ಒಟ್ಟಿಗೆನೆ ಬಟ್ಟೆ ಹರ್ಕೊಳಕ್ಕೆ ಹೆಂಗೆ ಸಾಧ್ಯ? ಎಸ್, ಒಂದಲ್ಲ, ಅಲ್ಲಿ ವ್ಯವಸ್ಥೆ ಆಗ್ತಾ ಇರುತ್ತೆ, ಅಲ್ಲಿ ಏನೋ ಇದೆ, ಸಮಥಿಂಗ್ ಈಸ್ ದೇರ್. ನಾನು ಅದಕ್ಕೆ 2 ದಿವಸ ಟೈಮ್ ಕೊಡಿ, ಆ ಮನೆ ಒಳಗಡೆ ಯಾರ್ಯಾರ ಕೈವಾಡ ಇದೆ, ಹೇಗಿದೆ, ಅಥವಾ ಅವ್ರ ಮನೆ ಬಿಟ್ಟು ಹೊರಗಡೆ ಯಾರ್ದಾರ ಇನ್ನೊಂದು ವ್ಯಕ್ತಿಯ, ಅದೇ ಹೇಳ್ದ ಹಾಗೆ ಒಬ್ಬ ವ್ಯಕ್ತಿಯ ದುಷ್ಕೃತ್ಯವೇ ಹೊರತು ಬೇರೆ ಏನೂ ಅಲ್ಲ. ಇದು ಮಾಟದ್ದು ಅಲ್ಲ, ಮಂತ್ರದ್ದು ಅಲ್ಲ, ಕಂತೆದು ಅಲ್ಲ, ದೇವ್ರದ್ದು ಅಲ್ಲ, ಯಾವುದೇ ಜ್ಯೋತಿಷ್ಯದ್ದು ಅಲ್ಲ. ಇದು ನೇರವಾಗಿ ಹೇಳ್ತಾ ಇದೆ. 2 ದಿವಸ ಕೌನ್ಸಿಲಿಂಗ್ ಮಾಡಿದ್ರೆ ಅಲ್ಲಿಗೆ ಯಾಕೆ ಹಂಗೆ ನಡೀತಾ ಇದೆ, ಏನು ನಡೀತಾ ಇದೆ ಅನ್ನೋದನ್ನು ಕೂತ್ಕೊಂಡು ಅವರ ಮನಸ್ಸನ್ನು ಅರ್ಥಕೊಂಡು ಮಾತಾಡೋವಂಥ ವ್ಯಕ್ತಿಗಳು ಅಲ್ಲಿ ಬೇಕು. ಅಲ್ಲಿ ನಾನು ಹೋಗಿ ಮಾಡ್ತೀನಿ.
ಅದನ್ನ ನಿಮ್ಮದೇ ಟಿವಿಯಲ್ಲಿ ಬ್ಲಾಸ್ಟ್ ಮಾಡ್ತಾನೆ ಅದನ್ನು. ಅದ್ ನೀವೇ ಮಾಡ್ತೀರಾ? ಓಕೆ. ಹುಲಿಕಲ್ ನಟರಾಜ್ ಅವ್ರು ಹೇಳ್ದಂಗೆ ನಾನು ಹೇಳಿದ್ದೇನೆಂದ್ರೆ ಕಣ್ಣಿಗೆ ಕಾಣದ ಶಕ್ತಿ ಇದೆ ಅಂತ ಹೇಳಿದ್ರೆ ಆ ಶಕ್ತಿ ಅಲ್ಲ, ಅದು ವ್ಯಕ್ತಿ ಅಂತ ನಾನು ಹೇಳ್ತಾ ಇದ್ದೀನಿ. ಅವ್ರು ನನ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಕಣ್ಣಿಗೆ ಕಾಣದ ಶಕ್ತಿ, ಕಣ್ಣಿಗೆ ಕಾಣದ ವ್ಯಕ್ತಿಯ ಶಕ್ತಿ ಅಷ್ಟೇ. ಇಲ್ಲ, ನಟರಾಜ್ ಅವರು ಈ ಹಿಂದೆ ಕೂಡ ಹೇಳಿದ್ರು. ಅವ್ರು ಕ್ಲಿಯರ್ ಮಾಡಿದ್ದೀನಿ ನಾನು ಏನಂತ ಹೇಳಿದ್ರೆ, ಅಲ್ಲಿ ಕರೆಯುವ ಅಲ್ಲಿ ಆ ರೀತಿ ಒಂದೊಂದು ರೀಜನ್ ಅಲ್ಲಿ ಒಂದೊಂದು ಶಕ್ತಿಗೆ ಒಂದೊಂದು ಹೆಸರಿನಲ್ಲಿ ಕರೀತಾರೆ. ಅಲ್ಲಿ ಬಾನಾಮತಿ ಅಂತಾರೆ. ವಿಚ್ ಕ್ರಾಫ್ಟ್ಗೂ ಆಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಅವ್ರಿಗೆ ಡಿಫ್ರೆನ್ಸ್ ಹೇಳಿದ್ರು. ಬಟ್ ಇದನ್ನೆಲ್ಲ ನಾವು ನೋಡಿದಾಗ ಒಂದು ವ್ಯಕ್ತಿಗಳು ಮಾಡುವಂತ ಕೈ ಚಳಕ ಅಷ್ಟೇ ಹೊರತು ಇನ್ನೇನು ಇಲ್ಲ. ಇನ್ನೊಂದು ಮಾತು ಹೇಳುವಂಥದ್ದು, ಈ ನಾವು ಎಲ್ಲೇ ಬಾನಾಮತಿ ನೋಡಿದ್ರೆ ಬಾನಾಮತಿ ಹೆಸರು ಈ ಕಡೆಗೆ ನಡೆಯೋದೇ ಇಲ್ಲ. ಬಳ್ಳಾರಿಯಿಂದ ಆ ಕಡೆ ಗುಲ್ಬರ್ಗ, ಬೀದರ್ ಈ ಕಡೆ ಅತಿ ಹೆಚ್ಚು ಮನೆಗೂ ಬಾನಾಮತಿಗಳಿದೆ. ಕನಿಷ್ಠ ಒಂದು 800-900 ಮನೆಗಳಲ್ಲಿ ಬಾನಾಮತಿ ಬಗ್ಗೆ ರಿಸರ್ಚ್ ಮಾಡಿ ಬಂದಿದ್ದೀನಿ. ಅದರಲ್ಲೂ ಬೀದರ್ ಜಿಲ್ಲೆಯಲ್ಲಿ ನಡೆಯುವಷ್ಟು ಬಾಲ್ಕಿ, ಔರಾದ ಕಡೆ ನಡೆಯುವಷ್ಟು ಬಾನಾಮತಿ ಬೇರೆಲ್ಲೂ ನಡೆಯಲ್ಲ. ಅವ್ರವ್ರ ಮನೆಯಲ್ಲೇ ಇದ್ದು ವೀಕರ್ ಸೆಕ್ಷನ್ ಅವ್ರ ಮನೆಗಳಲ್ಲೇ ನಡೀತದೆ ಹೊರತು ಬೆಂಗಳೂರಿನಲ್ಲಿ ನೀವೆಲ್ಲಾದ್ರೂ ಒಂದು ತೋರಿಸ್ಬಿಡಿ ಬಾನಾಮತಿ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಈ ದುಷ್ಟ ಶಕ್ತಿಗಳು, ದುಷ್ಟ ವ್ಯಕ್ತಿಗಳು. ಓಕೆ, ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ. ಸೊ ಇಲ್ಲಿ ಹೇಳ್ತಿದ್ದಾರೆ ಮನುಷ್ಯನ ವಿಕೃತ ಆಟನೇ ಬಾನಾಮತಿ ಅಂತ. ಆದ್ರೆ ಇನ್ನೊಂದು ವಿಭಾಗ ಇದೆ, ಇನ್ನೂ ಇಬ್ರು ನಮ್ಮ ಮುಂದೆ ಕೂತಿದ್ದಾರೆ. ಅವರು ಬಾನಾಮತಿ ನಡೆಯುತ್ತೆ, ಪ್ರೇತ ಬಾಧೆ ಇದೆ ಅಂತ ನಮಗೆ ಹೇಳಿದ್ರು. ಅದ್ರ ಬಗ್ಗೆ ಇನ್ನಷ್ಟು ಚರ್ಚೆ ನಡೆಯುತ್ತೆ. ಅದಕ್ಕೂ ಮುಂಚೆ ಒಂದು ಬ್ರೇಕ್.